ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಸಿಂಪಲ್ ಕುಚ್ಚಿನ ಜೊತೆ ಬಂದಿದ್ದೀನಿ. ಕುಚ್ಚು ಸಿಂಪಲ್ಲು ಇಲ್ಲ ಗ್ರ್ಯಾಂಡು ಅಲ್ಲ, ಮೀಡಿಯಮ್ ಆಗಿದೆ. ತೋರಿಸ್ಕೊಡ್ತೀನಿ, ಬನ್ನಿ ನೋಡಿಕೊಂಡು ಕಲ್ತ್ಕೊಂಡು ಹಾಕೋಣ. ನೋಡಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಮಾಮೂಲಿ ಕ್ರೋಶ ತೊಗೊಂಡಿದ್ದೀನಿ ನಾನು. 10ನೇ ನಂಬರ್ 12ನೇ ನಂಬರಲ್ಲೇ ಹಾಕೋದು ನಾನು. ನೋಡಿ, ಬಟ್ಟೆಗೆ ಕ್ರೋಶ ಚುಚ್ಚಿ ದಾರ ಎಳ್ಕೊಂಡು ಸಿಂಗಲ್ ನಾಟ್ ಹಾಕೋತಾ ಇದ್ದೀನಿ. ಮತ್ತು ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕೋತೀನಿ. ನೋಡಿ, ನಾಟ್ ಹಾಕ್ಕೊಂಡು 2 ನಾಟ್ ಹಾಕ್ಕೊಂಡಾಯಿತು. ಒಂದು ಚೈನ್ ಹಾಕೋತೀನಿ. ಒಂದು ಚೈನ್ ಹಾಕ್ಕೊಂಡು 2 ಸಲ ಸೂಜಿ ಮೇಲೆ ದಾರ ಸುತ್ತಕೊಂಡು ನೋಡಿ 3 ಚೈನ್ ಹಾಕಿದ್ರೆ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ಗೆ ಕಂಬ ಮಾಡ್ಕೋತೀನಿ. ನೋಡಿ, ಈ ಥರ ತ್ರಿಬ್ಬಲ್ ಕಂಬ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ, ತಿರ್ಗಿ ಮತ್ತೆ 2 ಸಲ ಸುತ್ತಕೊಂಡು ದಾರನ ಸೂಜಿ ಮೇಲೆ ತೊಗೊಂಡು ಪಕ್ಕದಲ್ಲೇ ಚುಚ್ಚಿ ಕಂಬ ಮಾಡ್ಕೋತೀನಿ. ನೋಡಿ, ಈ ಥರ 3 ಸಲ 2 ಸಲ ಸೂಜಿ ಮೇಲೆ ದಾರ ತೊಗೊಂಡು ಸುತ್ತಿದ್ರೆ ಸುತ್ತಕೊಂಡ್ರೆ ಅದು ತ್ರಿಬ್ಬಲ್ ಕಂಬ. ಒಂದೇ ಸಲ ಸುತ್ತಕೊಂಡ್ರೆ ನೋಡಿ ಈ ಥರ ಹಿಂಗೆ ಒಂದೇ ಸಲ ಸುತ್ಕೊಂಡು ತೊಗೊಂಡ್ರೆ ಡಬಲ್ ಕಂಬ. ಈ ಥರ 2 ಸಲ ಸುತ್ತಕೊಂಡ್ರೆ ತ್ರಿಬ್ಬಲ್ ಕಂಬ ಅಂತ ಕರಿತೀವಿ ನಾವು. ಹಾಕೋರಿಗೆ ಗೊತ್ತಿರುತ್ತೆ, ಹೊಸಬ್ರಿಗೆ ಗೊತ್ತಿರಲ್ಲ. ನೋಡಿ, ಈ ಥರ 2 ಸಲ ಸುತ್ತಕೊಂಡು ಪಕ್ಕದಲ್ಲೇ ಕಂಬ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ, ನಾನು ನಿಧಾನಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಗೊತ್ತಾಗಲಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇದಂತೂ ಕುಚ್ಚು ಹಾಕೋಕ್ಕೂ ಸುಲಭನೇ, ನೋಡೋಕ್ಕೂ ಅಷ್ಟು ಇದಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಕಾಣಿಸುತ್ತೆ ಒಂಥರ. ನೋಡಿ, ಈ ಥರ ಎರಡರಲ್ಲೊಂದು ಮಾಡ್ಕೊಳ್ಳೋದು. ಈಗ ನೋಡಿ, ಎರಡರಲ್ಲೊಂದು ಮಾಡ್ಕೊಂಡಿದ್ದೀನಿ. ಈಗ ದಾರ ಮೇಲೆ ಮಾಡಿ ಒಂದು 3 mm ಬೀಡ್ ಹಾಕೋತೀನಿ. ನೋಡಿ, 3 mm ಬೀಡಿದು ಹಿಂಗೆ ಹಾಕಿ ದಾರದೊಳಗೆ ಬೀಡ್ ಹಾಕ್ಕೊಂಡು ಹಿಂಗೆ ನೋಡಿ 2 ಚೈನ್ ಹಾಕೋತೀನಿ. 1 2 ಮತ್ತು ಇನ್ನೊಂದು ದಾರ ಮೇಲೆ ಮಾಡಿ ಇನ್ನೊಂದು ಬೀಡ್ ಹಾಕೋತೀನಿ. ಹಿಂಗೆ ದಾರದೊಳಗೆ ಹಾಕಿ ಮತ್ತೆ ಬೀಡ್ ಲಾಕ್ ಮಾಡ್ಕೋತೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ಹಿಂಗೆ ಪಕ್ಕದಲ್ಲೇ ಇನ್ನು 5 ಕಂಬ ಮಾಡ್ಕೋತೀನಿ. ಒಟ್ಟು ಇದು 10 ಕಂಬ ಮಾಡ್ಕೋಬೇಕು. ನೋಡಿ, 2ರಲ್ಲೊಂದು ದಾರ ಒಂದು ಬಿಟ್ಟು ಹೋಗಬಾರ್ದು. ಒಂದು ಬಿಟ್ಟು ಹೋದ್ರೂ ಅದು ಚೆನ್ನಾಗಿ ಕಾಣಿಸಲ್ಲ ವರ್ಕು. ನೋಡಿ, ಒಂದು ದಾರ ಬಿಟ್ಟು ಹೋಯ್ತು ನನಗೆ. ನೋಡಿ, ಹಿಂಗೆ 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2 ಸಲ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಹೋಗಿ ಕಂಬ ಮಾಡ್ಕೋಬೇಕು. ಬಟ್ಟೆಗೆ ಪಕ್ಕದಲ್ಲೇ ಚುಚ್ಚಬೇಕು. ತ್ರಿಬ್ಬಲ್ ಕಂಬ ಇದೆಯಲ್ಲ, ಕಂಬದ ಪಕ್ಕನೇ ಮತ್ತೆ ಇನ್ನೊಂದು ಕಂಬ ಮಾಡ್ಕೋಬೇಕು. ನೋಡಿ, ಈ ಥರ ಬಟ್ಟೆಗೆ ನೀಡಲ್ ಹಾಕಿ 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2 ಸಲ ದಾರ ಸುತ್ಕೊಳ್ಳೋಣ. ಪಕ್ಕದಲ್ಲಿ ಹೋಗಿ ದಾರನ ತಂದು 2ರಲ್ಲೊಂದು ಮತ್ತು 2ರಲ್ಲೊಂದು ಮತ್ತು 2ರಲ್ಲೊಂದು ಇನ್ನೊಂದು ಸಲ ಹಾಕ್ಕೊಳ್ಳೋಣ. ನೋಡಿ, ಈಗ ವರ್ಕ್ ಮಾಡಿದ್ದಾಯಿತು. ನೋಡಿ, ಈ ಕಡೆ 5 ಕಂಬ ಇದೆ, ತ್ರಿಬ್ಬಲ್ ಕಂಬ. ಈ ಕಡೆ 5 ಕಂಬ ಇದೆ. ಮತ್ತು ಮಧ್ಯದಲ್ಲಿ 2 ಬೀಡ್ ಹಾಕ್ಕೊಂಡಿದ್ದೀನಿ, 2 ಚೈನ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನಾಟ್ ಹಾಕೊಳ್ಳೋಣ. ನೋಡಿ, ಇಲ್ಲಿ 3 ಚೈನಂದು ಗ್ಯಾಪ್ಗೆ ನಾಟ್ ಹಾಕೋತಾ ಇದ್ದೀನಿ, ಸಿಂಗಲ್ ನಾಟು. ನೋಡಿ, ಈ ಥರ 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆಯಿತು. ಮತ್ತೆ 2 ಚೈನ್ ಹಾಕೋತೀನಿ.
ಮತ್ತೆ 2 ಚೈನ್ ಹಾಕಿ ನೋಡಿ ಈ ಥರ ದಾರ ಮೇಲ್ ಮಾಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಲ್ಲ ಆ ಚೈನ್ ಒಳಗಡೆ ಹೋಗಿ ನೋಡಿ ಈ ದಾರ ಎಳ್ಕೊಂಡು ಇದರೊಳಗಡೆ ಹೋಗಿ ಇಳ್ಕೋಬೇಕು ನೋಡಿ. ಹಿಂಗೆ ಎಳ್ಕೊಂಡಾದ್ಮೇಲೆ ನಾಟ್ ಹಾಕ್ಕೋಬೇಕು. ಮತ್ತೆ ನಾಟ್ ಹಾಕಿ ಒಂದು ಕಂಬ ಹಾಕೊಳ್ಳೋಣ. ಕಂಬ ಅಲ್ಲ ಚೈನು ಸಾರಿ. ಮತ್ತೆ ಇನ್ನೊಂದು ಬೀಡ್ ಹಾಕೋತೀನಿ. ಲೀಡ್ ದಾರದೊಳಗಡೆ ಬೀಡ್ ಒಳಗಡೆ ಈ ಥರದ ದಾರ ಬರಬೇಕು. ನೋಡಿ ಈ ಥರ ಬೀಡ್ ಒಳಗಡೆ ದಾರನ ತೊಗೊಂಡು ಒಂದು ನಾಟ್ ಹಾಕಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡಿಲ್ಲಿ ಡಬಲ್ ಕಂಬ ಮಾಡ್ಕೋಬೇಕು. ಈಗ 2 ಚೈನ್ ಹಾಕ್ಕೊಂಡಂಗಾಯಿತು. ಮೊದಲಾಗ ಒಂದು ಚೈನ್ ಹಾಕ್ಕೊಂಡೆ, ಬೀಡ್ ಹಾಕ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡೆ. ನೋಡಿ ಎರಡರಲ್ಲೊಂದು ತೊಗೋಬೇಕಿದು. ಇದು ಡಬಲ್ ಕಂಬ, ತ್ರಿಬಲ್ ಕಂಬ ಅಲ್ಲ ಇದು. ನೋಡಿ ಈ ಥರ ಎರಡರಲ್ಲೊಂದು ಈ ಥರ ಚಿಕ್ಕದಾಗಿ ಡಬಲ್ ಕಂಬ 5 ಡಬಲ್ ಕಂಬ ಮಾಡ್ಕೋಬೇಕು ನಮ್ಮ ಮನೆಗೆ. ನೋಡಿ ಈ ಥರ ನೋಡಿ ಹಿಂಗೆ ಬರುತ್ತೆ. ಹಿಂಗೆ 5 ಕಂಬ ಹಾಕ್ಕೊಂಡಿದ್ದೀನಿ. ಮತ್ತೆ 2 ಚೈನ್ ಹಾಕ್ಕೋತೀನಿ. ಮತ್ತೆ 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸಿಂಗಲ್ ಲಾಕು. ಇಲ್ಲಿ ಮತ್ತೆ 2 ಚೈನ್ ಹಾಕ್ಕೋತೀನಿ. 2 ಚೈನ್ ಹಾಕಿ ದಾರ ಮೇಲೆ ತೆಗೆದು ನೋಡಿ 2 ಚೈನ್ ಒಳಗಡೆ ಹೋಗಿ ಈ ದಾರನ ತಂದು ದಾರ ಮೇಲ್ ಮಾಡಿದ್ದೀನಲ್ಲ ದಾರನ ಹಿಂಗೆ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕಿ ಮತ್ತು ಇನ್ನೊಂದು ಬೀಡ್ ಹಾಕೋಬೇಕು. ಈ ಥರ ಒಳಗಡೆ ಒಂದು ಬೀಡ್ ಹಾಕಿ ನೋಡಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಎರಡರಲ್ಲೊಂದು ಈ ಥರ ಹಾಕ್ಕೊಂಬರ್ಬೇಕು. ನೋಡಿ ಸ್ನೇಹಿತರೆ, ಇದೇ ಥರ ನೋಡಿ ಇದೊಂದು ವರ್ಕ್ ಆದಮೇಲೆ ಇದು 3 ಹಾಕ್ಕೊಂಡಿದ್ದೀನಿ. ಮತ್ತು 5 ಆಗಿದೆ. 5 ಕಂಬ ಒಂದು ಚೈನ್ ಹಾಕ್ಕೊಂಡು ಈಗ ಇಲ್ಲಿಗೆ ಬರುತ್ತೆ. ಇಲ್ಲಿ ಕಂಬ ಸಿಂಗಲ್ ಲಾಕ್ ಮಾಡ್ತೀನಿ. ಮತ್ತು ನೋಡಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು 3 ಚೈನಿನ ಗ್ಯಾಪ್ಗೆ ಕಂಬನ ಹಾಕಿ ದಾರನ ತಂದು ಎರಡರಲ್ಲೊಂದು ಮಾಡ್ಕೊತಾ ಇದ್ದೀನಿ. ಮತ್ತು 2 ಸಲ ಸುತ್ತಕೊಂಡು ಪಕ್ಕನೇ ಹಾಕ್ಕೋಬೇಕು. ಕಂಬದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ದೊಡ್ಡದು ಚಿಕ್ಕದು ಆ ಕಡೆ ಈ ಕಡೆ ಹೋಗೋಂಗಿಲ್ಲ. ಪಕ್ಕನೇ ಬರಬೇಕು. ಹಾಗಾದರೆ ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ಥರ ಬರಬೇಕು. ಹಿಂಗೆ 2 ಸಲ ದಾರನ ಸುತ್ಕೋಬೇಕು. ಸೂಜಿ ಮೇಲೆ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡ್ಕೋಬೇಕು. ತ್ರಿಬಲ್ ಕಂಬ ಮಾಡ್ಕೊಂಡು ಹೋಗಬೇಕು. ಇದೇ ಥರ ಫುಲ್ ಹಾಕಬೇಕು. ತೋರಿಸ್ತೀನಿ ಸ್ನೇಹಿತರೆ. ಕುಚ್ಚು ಹಾಕ್ತಾ ಇದ್ನಲ್ಲ, ಕುಚ್ಚು ಹಾಕಿ ಕಂಪ್ಲೀಟ್ ಆಯಿತು. ಇದನ್ನು ನಾನೇನು ಮಾಡಿದೆ, ಆಗಲೇ ಕ್ಯಾಟ್ಲಾಕ್ಕು ಹೊಂಟಿಸ್ಬಿಟ್ಟೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸಿಂಪಲ್ ಸೀರೆಗೆ ಮೈಸೂರು ಸಿಲ್ಕೆ ಇವಕ್ಕೆಲ್ಲ ಹಾಕಿದ್ರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ಅದಕ್ಕೆ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಅದಕ್ಕೆ ಹಾಕ್ಬಿಟ್ಟೆ ಕ್ಯಾಟ್ಲಾಕ್ ಅಂಟಿಸಿ ಎಲ್ಲ ಇಟ್ಬಿಟ್ಟೆ ನಾನು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಕೋದು ತುಂಬ ಸುಲಭ, ತುಂಬ ಈಸಿಯಾಗಿ ಬೇಗನೆ ಹಾಕ್ಕೊಂಬಿಡ್ಬೋದು. ಈಗ ಅರ್ಜೆಂಟ್ಗೆ ಅಂತಂದರೆ ತುಂಬ ಬೇಗನೆ ಹಾಕ್ಕೊಡ್ಬೋದು. ಮೈಸೂರು ಸಿಲ್ಕು, ಮಾಮೂಲಿ ಸೀರೆ, ಕ್ರೇಪ್ ಸಿಲ್ಕು ಇಂಥವಕ್ಕೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತಿದ್ದು. ಅದಕ್ಕೆ ನನಗೆ ಇದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಇದು ಹಾಕ್ತೆ ನಾನು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಿ ಅಲ್ವಾ? ಇಷ್ಟ ಆಯ್ತಲ್ವ ಈ ವಿಡಿಯೋವು? ಹೊಸಬರು ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರು ನೋಡ್ತಾಯಿದ್ರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಅಲ್ಲಿವರೆಗೆ ವೆಯ್ಟ್ ಮಾಡ್ತಾಯಿರಿ. ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ನನಗೆ ಸಪೋರ್ಟ್ ಮಾಡಿ. ಹೀಗೇ ನೀವು ಕಮೆಂಟ್ ಹಾಕಿ, ನನಗೆ ಸರಿ ತಪ್ಪು ಏನೇ ಇದ್ರೂ ಸಹ ಪರವಾಗಿಲ್ಲ, ಕಮೆಂಟ್ ಹಾಕಿ. ಥ್ಯಾಂಕ್ ಯು.